ಕೆಳಗಡೆ ಏನೋ ಗಿಫ್ಟ್ ಇದೆ. ಜಗಳನೆ ಮಾಡಲ್ವಾ, ಅಷ್ಟು ಚೆನ್ನಾಗಿರ್ತೀರಾ. ಸ್ಟೈಲ್ ಕಡಿಮೆ ಆಗಿಲ್ಲ, ಒಂದು ಮಗುವಿನ ತಂದೆ ಆಗ್ತಿದ್ರು. ಎಂಗೇಜ್ಮೆಂಟ್ ಅಲ್ಲಿ ಐಫೋನ್ ಕೊಟ್ಟಿಲ್ಲ, ನಾನು ಹಗ್ಗು ಮಾಡಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಾ. ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ಸೊ ಆಲ್ರೆಡಿ 1 ವರ್ಷ ಹೆಂಗಾಯಿತು ಅಂತಲೇ ಗೊತ್ತಿಲ್ಲ, ಬೇಗ ಕಳೆದೋಯ್ತು. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಟೆಂಪಲ್ಗೆ ಹೋಗ್ತಿದ್ದೀವಿ. ಅಲ್ಲಿಂದ ಆಚೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಎಲ್ಲಾದರೂ ಆಚೆ ಹೋಗ್ಬರೋಣ ಅಂತ. ನಾನು ಈ ಸಿಚುವೇಷನಲ್ಲಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಸೊ ಹಂಗಾಗಿ ನಾವೇನು ಪ್ಲ್ಯಾನ್ ಮಾಡಲೇ ಇಲ್ಲ. ಇಲ್ಲೇ ಎಲ್ಲಾದರೂ ಊರಲ್ಲೇ ಹುಬ್ಳಿಲೇ ಹೊರಗಡೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟು ಟೆಂಪಲ್ಗೆ ಹೋಗಬೇಕು, ಬನ್ನಿ ಹೊರಡೋಣ. ದೇವಸ್ಥಾನಕ್ಕೆ ಹೊರಟಿದ್ದೀವಲ್ಲ, ಫ್ಲವರ್ ತಗೊಳ್ಳೋಣ ಅಂತ ಬಂದ್ವಿ. ಸೊ ಇಲ್ಲಿಂದ ತಗೊಂಡು ಈಗ ದೇವಸ್ಥಾನ ಇಲ್ಲೇ ಇರೋದು, ಹೋಗ್ತಿದ್ದೀವಿ. ಮದುವೆ ಆದಾಗ ಮದುವೆ ಮಾಡ್ಕೊಂಡು ಹೊಸಪೇಟೆಗೆ ಹೋಗ್ಬೇಕಿತ್ತು, ಸಾಯಿಬಾಬಾ ಟೆಂಪಲಿಗೆ ಬಂದಿದ್ವಿ. ಈವ್ನಿಂಗ್ ಬಂದಿದ್ವಿ, ಇವಾಗ ಮಧ್ಯಾಹ್ನ ಬಂದಿದ್ವಿ, ಬೆಳಗ್ಗೆ ಬಂದಿದ್ದೀವಿ. ದೇವ್ರದ್ದು ದರ್ಶನ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಆಚೆ ಹೋಗೋಣ. ಸೊ ಫ್ಲವರ್ ತಗೊಂಡಿದ್ದೀನಿ. ನಾನು ಜಾಕೆಟ್ ಹಾಕೊಂಡಿದ್ದೀನಿ ಅಂತ ನೋಡ್ತಿದ್ದೀರಾ. ಫುಲ್ ಕೋಲ್ಡು, ಕೆಮ್ಮು ಪೂರ್ತಿ ಬಂದ್ಬಿಡೈತೆ ನನಗೆ. ಹೆಂಗೆ ಬಂತು ಏನೋ ಕ್ಲೈಮೇಟ್ ಹಂಗೈತೆ. ನೋಡಿ ದರ್ಶನ ಮಾಡೋದೇ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ರಶ್ ಏನು ಇರಲಿಲ್ಲ, ಇವತ್ತೇನು ಥರ್ಸ್ಡೇ ಅಲ್ವಲ್ಲ, ಸೊ ಹಂಗಾಗಿ ಅಷ್ಟೊಂದು ರಶ್ ಇರಲಿಲ್ಲ. ಹೋದ್ವಿ, ದರ್ಶನ ಚೆನ್ನಾಗಾಯಿತು. ಪೂಜೆ ಮಾಡಿದ್ರು, ಮುಗಿಸ್ಕೊಂಡು ಆಚೆ ಬಂದ್ವಿ. ನಾವು ಹೊಟ್ಟೆ ಹಾಕೋ ಫುಲ್ ಹಸ್ವಾಗ್ತಿತ್ತು. ಬೆಳಗ್ಗೆ ತಿಂದೆ, ಸ್ವಲ್ಪ ತಿಂದಿದ್ದೆ, ಬಿಸಿಬೇಳೆ ಬಾತ್ ಮಾಡಿದ್ದೆ. ಇವಾಗ ಹೊಟ್ಟೆ ಹಸಿತೈತೆ, ಲೈಟಾಗಿ ಏನಾರ ತಿನ್ನೋಣ ಅಂತ ಬರ್ಗರ್ ಬೇಕು ಅನ್ನಿಸ್ತಿತ್ತು, ಅದಕ್ಕೆ ಕರ್ಕೊಂಬಂದೆ. ಸೊ ಈಗ ಬರ್ಗರ್ ತಿಂದು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸಚಿನಣ್ಣ ಆಮೇಲೆ ಶ್ರದ್ಧಾನು ಜಾಯಿನ್ ಆಗ್ತಾರೆ ನಮ್ಮ ಜೊತೆ. ಬರ್ಗರ್ ತಿನ್ಬೇಕು ತಿನ್ಬಾರ್ದು ಗೊತ್ತಿಲ್ಲ ನನಗೂ, ಬಟ್ ಕೇಳೋದು ಕರ್ಕೊಂಡ್ಬಂದಿದ್ದೀನಿ. ತಿನ್ನಲಿ ನೋಡೋ, ನೀವು ಲಾಸ್ಟ್ ಇದಾದ್ಮೇಲೆ ಹೇಳ್ತೀನಿ. ಚಿಕನ್ದು ತಿಂತಿಲ್ಲ, ಅದಕ್ಕೆ ನಾನು ನಾನ್ ವೆಜ್ ತಿಂತಿಲ್ಲ. ಹುಷಾರಾಗಿರ್ಬೇಕಲ್ಲ ಈ ಟೈಮಲ್ಲಿ, ಸೊ ಹಂಗಾಗಿ ಎಲ್ಲ ಕಂಟ್ರೋಲಿಗೆ ತರ್ತಿದ್ದೀನಿ. ಆಚೆ ಫುಡ್ ಕಡಿಮೆ ನಾನು ತಿನ್ನೋದು. ನೋಡು, ನೀಗೆಲ್ಲ ಮುಗಿಸ್ಕೊಂಡು ಹೋಗು. ನನ್ನ ಹೊರಗೆ ಎಲ್ಲಿ ಹೋಗ್ಬೇಕು ಇನ್ನೂ ಡಿಸೈಡ್ ಇಲ್ಲ. ನೋಡು ಕರ್ಕೊಂಡು ಹೋಗು. ನಾನು ಈ ಸಿಚುವೇಶನಲ್ಲಿ ಆಮೇಲೆ ನನಗೆ ಫುಡ್ ಆಗಿರೋದ್ರಿಂದ ಎಲ್ಲೂ ಹೋಗೋಕ್ಕೂ ಭಯ, ಆಮೇಲೆ ಏನು ತಿರುಗಾಡೋಕ್ಕೂ ಭಯ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಜಾಸ್ತಿ ಅಂತ ಅಂದ್ಬಿಟ್ಟು ಹೋಗಿಲ್ಲ, ಎಲ್ಲ ಪ್ಲ್ಯಾನ್ ಮಾಡಿ. ಆ್ಯಕ್ಚುಲಿ ಇವತ್ತು ವಿನಯ್ಗೆ ಬಟ್ಟೆ ಕೊಡ್ಸೋಣ ಆ್ಯನಿವರ್ಸರಿ ಗಿಫ್ಟ್ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ಈ ಸರಿ ಆ್ಯನಿವರ್ಸರಿ ಇಷ್ಟೇ ಆಗೋದು. ಸೊ ಏನೋ ಕೊಡೋಣ ಅಂತ ತಲೆಯಲ್ಲಿತ್ತು. ಸದ್ಯಕ್ಕೆ ಇಷ್ಟು ಕೊಡ್ಸೋಣ, ಬಟ್ಟೆ ಕೊಡ್ಸೋಣ. ಡ್ರೆಸ್ ಅಂದರೆ ಭಾಳ ಇಷ್ಟ, ಬಟ್ಟೆ ಮನೇಲಿ ಎಷ್ಟು ಇದ್ರೂ ಬೇಕು ಅಂತ, ಅದಕ್ಕೆ ಬನ್ನಿ. ಕರೆಕ್ಟ್ ಐತಿ. ನಿಂಗೆ ಇಷ್ಟ ಆಯ್ತಾ? ಸೊ ಇದು ನನ್ನ ಔಟ್ಫಿಟ್. ಏನಿದು ನೈಟಿ ಥರ ಐತೆ ಅಂತ ಕನ್ಫ್ಯೂಸ್ ಆಗಿಬಿಡಿ. ಇವಾಗ ನಾನು ಇದೇ ಥರ ಬಟ್ಟೆ ಹಾಕೊಳಕ್ಕಾಗೋದು. ನನಗೆ ಆ್ಯನಿವರ್ಸರಿಗೆ ಇದು ಒಂದು ಜೊತೆ ಬಟ್ಟೆ ಕೊಡಿಸಿದ್ರು, ಆಮೇಲೆ ಒಂದು ಶರ್ಟ್ ಅದೆಲ್ಲ ಕೊಡಿಸಿದ್ರು. ಸದ್ಯಕ್ಕೆ ಇದನ್ನೊಂದೇ ಹಾಕೊಂಡಿದ್ದೀನಿ. ಇದೇ ಕಂಫರ್ಟ್. ಇದೊಂದು ಶರ್ಟ್ ಹಾಕ್ಕೊಂಬಂದರು. ಹಾಂ, ಚಳಿಗಾಲ ಐತಲ್ಲ. ಹಾಂ, ಬೆಡ್ಶೀಟ್ ಥರ ಐತೆ. ಬೆಚ್ಚಗೈತಾ? ಚಲೋ ಅನ್ಸತ್ತೆ ಹೇಳಿ. ಹಾಂ, ಓಹೋ, ಫುಲ್ ರೆಡಿ. ಹಾಂ, ಇಷ್ಟೊತ್ತಿಗೆ ಏನು ಮಾಡ್ತಿದ್ದಿ ಲಾಸ್ಟ್ ಇಯರ್? ಊಟಕ್ಕೆ ಬಿಡ್ರು ಅಂತಂತಾನ ಅಂತಿದ್ದೆ. ನಾವು ಊಟ ಮಾಡಿದ್ದೆ ಈವ್ನಿಂಗ್. ಇನ್ನೂ ಸ್ಟೈಲ್ ಕಡಿಮೆ ಆಗಿಲ್ಲ, ಒಂದು ಮಗುವಿನ ತಂದೆ ಆಗ್ತಿದ್ರು. 10 ಕಮ್ಮಿ ಆಗಲ್ಲ, ಹಂಗೆ ಅಂತೇಳಿ ಕಮ್ಮಿ. ನೋಡಿ ಯಾವ ಥರ ಅದ. ಮನೆಗೆ ಹೋಗಿ ಹಾಕುವಂತೆ ಬಿಡು ಅಂತಂದರೆ ಆ ಟಿ ಶರ್ಟ್ ಮೇಲೆ ಹಾಕೊಂಡು ಒಳ್ಳೆ ಹೆಂಗೆ ಕಾಣಕತ್ತ ನೋಡು. ಒಂದು ಕಾಲದಾಗ ಇದೆ ಟ್ರೆಂಡ್. ಬರ್ಗರ್ ತಿನ್ಕೊಂಡು ಸಚಿನಣ್ಣ ಮತ್ತು ಶ್ರದ್ಧಾ ಬಂದರು. ಈಗ ಆಚೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಎಲ್ಲಿ ಹೊಂಟ್ರಿ? ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರ ಅಲ್ಲಿ ಬರ್ತೀನಪ್ಪ. ಇನ್ನೂ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ.
ಸೊ ಫೈನಲಿ ಹೊರಗಡೆ ಬಂದ್ವಿ ಊಟಕ್ಕೆ ಅಂತ, ಹೈವೇ ತಡ್ಕಾಗೆ. ಸೊ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ, ನಾವು ವ್ಲಾಗ್ಸ್ ಎಲ್ಲ ತುಂಬ ಇಲ್ಲೇ ಮಾಡಿದ್ದೀವಿ ಗೋವಾಗೆ ಹೋಗೋ ಟೈಮ್ಗೆಲ್ಲ. ಸೊ ಅಲ್ಲೇ ಬಂದಿದ್ದೀವಿ. ಬನ್ನಿ ಹೊರಗಡೆ ಹೋಗೋಣ. ಹೋಗಿದ್ದಾರೆ ಆಲ್ರೆಡಿ ಎಲ್ಲರೂ. ನಾನು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಿಂತಿದ್ದೆ. ಚೆನ್ನಾಗಿದೆ ಒಂಥರ. ಹಿಲ್ವಿಗೆ ಬಂದೇವು ನಾವು. ವಿನಯ್ ಮತ್ತು ನಿಧಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡೋಣ ಅಂತೇಳಿ ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅವ್ರ ಕಡೆಯಿಂದ. ನೋಡೋಣ ಬರ್ರಿ ಹೆಂಗಾಗತ್ತಿ. ಕೇಕ್ ಎಲ್ಲಿ ಅಂತ ತಂದಿ? ಕೇಕ್ ತ್ರಿವೇಣಿ ಪೇಸ್ಟ್ರಿ. ಎಲ್ಲಿ ಇಟ್ಟಿದ್ದಿ? ನಾನು ನೋಡ್ಲೇ ಇಲ್ಲ ಅದನ್ನ. ಅದನ್ನ ಮುಚ್ಚಿಟ್ಟಿದ್ವಿ. ಅದನ್ನ ಮುಚ್ಚಿಟ್ಟಿದ್ರಂತ. ಸರ್ಪ್ರೈಸ್. ನೀವು ವಾವ್ ಅಂತ ಅನ್ಬೇಕು ನೀವು ಹಿಂಗ ನೋಡಿ. ಸೂಪರ್ ಆಗಿದೆ ಕೇಕ್ ಮಾತ್ರ. ಯಮ್ಮಿ ಯಮ್ಮಿ, ನೋಡಕ್ಕೆ ಎಷ್ಟು ಚೆನ್ನಾಗೈತೆ ತಿಂದ್ರೆ. ಕೇಕ್ ತೋರ್ಸು. ನೈಸ್. ಒಂದ್ ವರ್ಷ ಆತ ಈಗ ನಿಮ್ಮಿಬ್ಬರದು. ಏನ್ ವಿಶೇಷ ಹೇಳ್ಬೇಕು ಈಗ ನೀವು? ವಿಶೇಷತೆ ಇಲ್ಲೈತಿ ವಿಶೇಷತೆ. ಮತ್ತೆ ಕೇಳ್ಬೇಕಂದ್ರೆ ಏನೇನ್ ಮಾಡಿದ್ವಿ ಅಂದ್ರೆ, ಒಂದ್ ವರ್ಷ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ನನಗಂತೂ. ಗೊತ್ತಾಗಿಲ್ಲ. ಎದಕ್ ಗೊತ್ತಾಗಿಲ್ರಿ ನಿಮ್ಗೆ? ಅಷ್ಟನ್ನು ನೋಡ್ಕೊಂಡೇನ ಚೆನ್ನಾಗಿ ನೋಡ್ಕೊಂಡ. ಅಂತೂ ಇಂತೂ ಒಂದ್ ವರ್ಷ ಕಂಪ್ಲೀಟ್ ಮಾಡಿದ್ವಿ. ಹೆಂಗ್ ಅನ್ಸಕತ್ತ? ನಾನು ನಿನಗೆ ಕೇಳ್ಬೇಕು, ನೀನ್ ಹೆಂಗ್ ಅನ್ಸಕತ್ತಿ? ಹೆಂಗಂತ ಅಂತತಿ? ಚಲೋ ಅನ್ಸತಿ. ಅಪ್ಪ ಆಗತ್ತೇನಂತ ಖುಷಿ. ಅದು ಜನವರಿಗೆ ಮಾತಾಡೋಣ ಅಂತ. ಈಗ ಮಾತಾಡುವಂತ ಇವತ್ತಿಗೊಂದು ವರ್ಷ ಆಯ್ತಲ್ಲ, ನಿನಗೇನು ಅನ್ಸತೈತಿ ನಿನ್ ಲೈಫಿಗೆ ನಾನು ಬಂದ್ಮೇಲೆ? ಅದನ್ನ ನಾನು ಕೇಳಿ. ಈ ನನ್ನ ಲೈಫಿಗೆ ಬಂದ್ಮ್ಯಾಗ ಎನಿ ಚೇಂಜಸ್ ಅದೆಲ್ಲ ಹೇಳ್ಬೇಕಪ್ಪ. ಚೇಂಜಸ್ ಏನೆಲ್ಲ ಕಾಮನ್ ಆಗಿ ಏನು ಚೇಂಜಸ್ ಐತಿ ಅಷ್ಟೇ ಐತಿ. ಹೆಂಗೆ ಚೇಂಜಸ್ ಯಾವ? ನಿನ್ನಲ್ಲಾದ ಬದಲಾವಣೆ ಹೇಳ್ಬೇಕು ನೀವು. ರೆಸ್ಟ್ರಿಕ್ಷನ್ ಬರೀ ಎಲ್ಲ ಅದಕ್ಕೆ. ನಾನು ಹಾಕಿನ ಹೇಳಬಿಡು. ಹಾಕಿಂಗಿಲ್ಲ, ಒಮ್ಮೆ ಹಾಕ್ತಾ ತೀರಾ ನನಗೆ ಅದು ಏನೋ ಒಂದು ಆಗುತ್ತೆ ಅದರಿಂದ ಕೆಟ್ಟದ್ದು ಅಂದ್ರೆ ಅದಕ್ಕೆ ರಿಸ್ಟ್ರಿಕ್ಷನ್ ಇದೆ. ಅದನ್ನ ಬಿಟ್ಟು ನಾನು ಯಾವತ್ತು ಸ್ಟ್ರಿಕ್ಟ್ ಆಗಿ ನೀನು ಹಿಂಗೇ ಇರ್ಬೇಕಂತ ನಾನು ಯಾವತ್ತೂ ಹೇಳಿಲ್ಲ. ಯಾಕಂದ್ರೆ ಪಾಪ ಅವ್ರು ಫಸ್ಟಿಂದ ಅವ್ರು ಹೆಂಗ್ ಬೆಳೆದಿರ್ತಾರೆ ಏನೋ ಅದನ್ನೆಲ್ಲ ಕಿತ್ಕೊಳ್ಳೋ ರೈಟ್ಸ್ ನನಗಿರಲ್ಲ. ಹಂಗಂತ ಅಷ್ಟು ಫ್ರೀ ಆಗಿ ಬಿಟ್ಟಿಲ್ಲ. ಏನೋ ಮತ್ತೀಗ ಕೇಕ್ ಕಟ್ ಮಾಡೋಣ. ಏನು ಹೇಳಲೇ ಇಲ್ಲ ಏನಾಗೈತೆ ಅಂತ. ಬಂದ್ಮ್ಯಾಗ ಏನಾಗೈತೆ ಅಂದ್ರ ಸ್ವಲ್ಪ ಬದಲಾವಣೆಗಳು ಆಗ್ಯಾವ. ಸ್ವಲ್ಪ ಹೊಟ್ಟಿ ನಮ್ದು ಮುಂದೆ ಬಂದೈತಿ. ನಾನು ಎಷ್ಟು ಸರಿ ಕೇಳಿದೀನಿ ಹೆಂಗ್ ಅನ್ಸೈತಿ ನಾನು ನಿನ್ ಲೈಫಲ್ಲಿ ಬಂದು ಅಂತ. ಒಂದ್ ವರ್ಷದಿಂದನೂ ನಾನು ಅದನ್ನೇ ಕೇಳೀನಿ, ಇಲ್ಲಿವರೆಗೂ ಆನ್ಸರ್ ಇವತ್ತರ ಹೇಳ್ತಾರಂದ್ರೆ ಇವತ್ತು ಅದೇ ಕಾಮಿಡಿ ಮಾಡತ್ತ. ಅದೇ ಲಾಸ್ಟ್ ಆನಿವರ್ಸರಿಗೆ ಹೇಳಿದ್ನಲ್ಲ, ಅದೇ ರಿಪೀಟ್ ಕಾಪಿ ಪೇಸ್ಟ್ ಮಾಡು ಅಂತ ಅಷ್ಟೇ. ಇವಾಗ ನೀವು ಇಬ್ರು ವಿಶ್ ಮಾಡ್ರಿ ಇಬ್ರು ನೀವು. ಇನ್ನು ಎಷ್ಟು ಅಪ್ಪ ಮದ್ವೆ ಒಂದ್ ವರ್ಷ ಆಗೋಯ್ತು. ಈಗ ಸ್ಟಾರ್ಟ್ ಲೈಟ್ಸ್ ಮಾಡೋಣ. ಸ್ಟಾರ್ಟ್. ಗಿಫ್ಟ್ ಏನ್ ತಂದಿಲ್ಲ? ಗಿಫ್ಟ್ ಐತಿ. ಶರ್ಟ್ ಕೊಡ್ಸಿರ ನೀವು? ಇವೇನ್ ನೀ ಇದೇನಿದೆ? ಮಕ್ಕಳ ದಿನಾಚರಣೆ ಶುಭಾಶಯಗಳು. ಓ ಅದಾತ ನೀಗೆ ಅವ್ರಿಗೆ ಕೊಡು ಮತ್ತೆ ಚಾಕ್ಲೇಟ್ ಇಲ್ಲ. ಚಿಲ್ಡ್ರನ್ಸ್ ಡೇ ಚಾಕ್ಲೇಟ್. ಥ್ಯಾಂಕ್ ಯು. ಓ ಕೆಳಗಡೆ ಏನೋ ಗಿಫ್ಟ್ ಇದೆ. ಏನಂತ ಗೆಸ್ ಮಾಡ್ಬೇಕು ನೀವು ಅದ. ಈ ಕೇಕ್ ತಿರ್ಸಾದ್ಮೇಲೆ ಓಪನ್ ಹೌದು ಅಲ್ಲಿ ಬಿಟ್ಟ ತಿಂದು ನೋಡ್ಕೊಂತೀವಿ. ಕಟ್ ಮಾಡೋಣ ಈಗ. ನಂಗೆ ತಿನ್ಸು. ನೋಡಿ ಕೇಳಿ ಕೇಳಿ ಮಾಡಿಸ್ಕೋಬೇಕು. ಫೋಟೋ ವಿಡಿಯೋ ಮಾಡ. ತಿನ್ಸು ಫಸ್ಟ್, ಆಮೇಲೆ ನಾನು ಕೇಕ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸಚಿನ್ ಆಶ್ರದ ಇಬ್ಬರಿಗೂ. ಕೇಕ್ ಚಾಯ್ಸ್ ನಂದು. ಚಲೋ ಐತೆ ಅಂತ ಹೇಳ್ಬೇಕು ನೀವು. ಎಕ್ಸ್ಟ್ರಾ ಚಲೋ ಐತಿ. ಮತ್ತೆ ಅಕ್ಕಿ ಸೆಲೆಕ್ಟ್ ಮಾಡ ಅಂದ್ರೆ
ಈಗ ಗೆಸ್ ಮಾಡ್ಬೇಕು ನೀವು ಬಡ ಗೆಸ್. ನನಗದು ರಿಂಗ್ ಅಂತ ಅನಿಸ್ತಿದೆ. ರಿಂಗ್ ಅಂತ ರಿಂಗ್ ಕೊಟ್ಟೈತಲ್ಲ ಈಗ ರಿಂಗ್. ಅದು ಎಂಗೇಜ್ಮೆಂಟಿಗೆ ಹಾಕಿದ್ದು ಅದು. ತೆಗಿಲೋ ಏನು ಅದನ್ನ ನೋಡ್ಕೊಂಡು ಗೆಸ್ ಇನ್ನೊಂದು ಎರಡು ಗೆಸ್. ಇನ್ನೊಂದ್ 2-3 ಹೇಳ್ರಿ ಯಾವ್ರು ಮತ್ತೆ ಅದ್ರೊಳಗೆ ನೀವು ಹೇಳಿದ್ದ ಅನ್ಕೊಂಡಿದ್ದೀರ ಇರ್ಬೇಕಲ್ಲ ಒಂದ. ಗೋಲ್ಡ್ ಯಾಕೆ ಅನ್ಕೊಂತ ಇಷ್ಟು ಕಾಸ್ಟ್ಲಿ ಇದು ನೋಡಿದ್ರೆ ನಂಗೆ ಗೋಲ್ಡೇ ಅನಿಸ್ತೈತಿ. ಇಷ್ಟು ಚಿಕ್ಕದು ಅಲ್ಲ ಗೋಲ್ಡ್ ಪ್ಯಾಕಿಂಗ್ ಮಾಡ್ಸಿವ್ರಿ ಅಷ್ಟ ನಾವು ಅದನ್ನ. ಓಪನ್ ಮಾಡಿ. ಗೋಲ್ಡೇ ಐತೆ ಏನೋ ಚಿಕ್ಕ ಚಿಕ್ಕ ಅಂತ ಸೌಂಡ್. ಓಪನ್ ಮಾಡಿ ಮೇ ಬಿ ಹಾ ಹೇಳ್ರಿ ಅನಿಸುತ್ತೆ ನಮಗೆ. ಅದನ್ನ ಬಿಟ್ಟು ಬೇರೆ ಹೇಳ್ರಿ ಮತ್ತೆ. ಅದನ್ನ ಬಿಟ್ಟು ಇಯರ್ ರಿಂಗ್ಸ್ ಇರ್ಬೋದು ಚಿಕ್ಕದು. ಆಯ್ತು ಅವ್ರಿ ತೆಗಿರಿ. ಮೇ ಬಿ ಬೇಬಿಗೆ ಏನಾದ್ರು ಇರ್ಬೇಕು ನೋಡು. ಅದನ್ನ ಅಡ್ವಾನ್ಸ್ ಆಗಿ ಮೇ ಬಿ ಕೊಟ್ಟಿರ್ತೀನಿ. ನನ್ನ ಗಂಡ ಸ್ವಲ್ಪ ಯೂನಿಕ್ ಆಗಿ ಥಿಂಕ್ ಮಾಡೋದು. ಓಪನ್ ಮಾಡ್ಲಿ? ಮಾಡ್ರಿ. ಈಗ ಎಂಗೇಜ್ಮೆಂಟ್ನಾಗ ಓಪನ್ ಮಾಡಕ್ ಬಂದಿದ್ದೀರಿ. ಈಗೂ ಬರೋದಿಲ್ಲ ಅದು. ಎಂಗೇಜ್ಮೆಂಟ್ನಾಗ ಫೋನಿಗೆ ಗುದ್ದಾಡತ್ತಿದ್ರ. ಅದು ಖುಷಿಗೆ ಓಪನ್ ಆಗಂಗಿಲ್ಲ, ಖುಷಿಗೆ ಓಪನ್ ಆಗಲ್ಲ. ಗೋಲ್ಡೇ ನಾನು ಹೇಳಿಲ್ಲ. ಗೋಲ್ಡೇ ಅದ್ರ ಒಳಗಡೆ ಏನಿದೆ? ಎಷ್ಟೊತ್ತ ಬಕ್ರಾದವ್ರು ಖಾಲಿ ಬಾಕ್ಸ್ ಮತ್ತೆ ತೆಗೆದು ನೋಡು ಉಲ್ಟಾ. ವಾವ್ ನೈಸ್. ಇಯರಿಂಗ್ಸ್. ಗೆಸ್ ಮಾಡಿದ್ದೆ ಬಟ್ ಚಿಕ್ಕದು ಕೊಡ್ತೀನಿ. ಎಷ್ಟು ದೊಡ್ಡದು ಅಂತ ಗೊತ್ತಿರಲಿಲ್ಲ. ಹಾಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಕೊಂಡು ಬಿಟ್ರಿ ನೋಡೋಣ ಈಗ. ಹಾಕೊಳ್ಳಿ. ನನಗೆ ಈಗಲೂ ಅಂತಾನೆ ಎಂಗೇಜ್ಮೆಂಟ್ ಅಲ್ಲಿ ಐಫೋನ್ ಕೊಟ್ಟಿಲ್ಲ ಅಂತ ಒಂದು ಹಗ್ಗು ಮಾಡಿಲ್ಲ. ಇದು ಮಾಡಿ ನೋಡು. ಥ್ಯಾಂಕ್ ಯು. ಚೆನ್ನಾಗೈತೆ ನಿನ್ ಸೆಲೆಕ್ಷನ್. ಒಂದೇ ಚೆನ್ನಾಗಿ ನೋಡಿ ಗಾಯ್ಸ್, ನನ್ನ ಗಂಡ ಗೋಲ್ಡ್ ಕೊಟ್ಟಿದ್ದಾರೆ. ಚೆನ್ನಾಯ್ತಾ? ಕಮೆಂಟ್ ಮಾಡಿ ಹೆಂಗೈತಂತ. ಚಲೋ ಐತಿ. ಓಕೆ ಈಗ ಹಾಕೊಂಡು ಒಂದು ಫೋಟೋ ಕಳಿಸ್ಬಿಡ್ರಿ ಹಂಗ. ಬಾಯ್ ಶ್ರದ್ಧಾ. ಬಾಯ್ ಅಣ್ಣ. ಮನೆಗೆ ಹೋಗ್ತಿದ್ದೀವಿ, ಲೇಟ್ ಆಗೋಯ್ತು. ಕೇಕ್ ಹಾಕಿ ತಗೊಂಡೆ ಅದನ್ನ. ಅಣ್ಣ ಬಾಯ್. ಕೇಕ್ ತಿನ್ನಾಕ ಫ್ಲೇವರ್ ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ ನಿನ್ನೆ ಸೆಲೆಬ್ರೇಷನ್ ಎಲ್ಲ ಯಾವ ಥರ ಮಾಡಿದ್ವಿ ಅಂತ. ನಿನ್ನೆ ನೈಟ್ ಬರ್ತಾ ನಾನು ಎಂಡ್ ಮಾಡಬೇಕು ವಿಡಿಯೋನ ಅಂತ ಅಂದ್ಕೊಂಡೆ. ಸ್ವಲ್ಪ ಸುಸ್ತಾಗಿತ್ತು, ಕೋಲ್ಡ್ ಬೇರೆ ಜಾಸ್ತಿ ಇತ್ತು ಅಂತ ಬೇಗ ಮಲ್ಕೊಂಡ್ಬಿಟ್ಟೆ. ನೆನ್ನೆ ಎಂಡ್ ಮಾಡೋಕ್ಕಾಗಲಿಲ್ಲ. ಹಾಗೆ ಸ್ವಲ್ಪ ಮಾತಾಡ್ಬಿಟ್ಟು ಎಂಡ್ ಮಾಡೋಣ ವಿಡಿಯೋನ ಅಂತ ಅಂದ್ಕೊಂಡೆ. ಸೊ ಸಕ್ಸಸ್ಫುಲಿ 1 ಇಯರ್ ನಾವು ಕಂಪ್ಲೀಟ್ ಮಾಡಿದ್ವಿ. ಚೆನ್ನಾಗೇ ಇದ್ದೀವಿ, ಚೆನ್ನಾಗೇ ಇರ್ತೀವಿ ಮುಂದೆ ಕೂಡ. ತುಂಬ ಜನ ಬಂದುಬಿಟ್ಟು ಕ್ವಶನ್ ಮಾಡ್ತೀರಾ, ನೀವು ಜಗಳನೇ ಮಾಡಲ್ವಾ, ಅಷ್ಟು ಚೆನ್ನಾಗಿರ್ತೀರಾ ಅಂತ ಅಂದ್ಬಿಟ್ಟು. ಜಗಳ ಅಂತ ಏನೂ ಇಲ್ಲ. ನಾವು ಮನುಷ್ಯರೇ, ಗಂಡ ಹೆಂಡ್ತಿ ಅಂದಮೇಲೆ ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಬಟ್ ಸೀರಿಯಸ್ ಆಗಿ ನಾವು ಯಾವತ್ತೂ ನಿಜ ಹೇಳ್ತಿದ್ದೀನಿ, ಸೀರಿಯಸ್ ಆಗಿ ಜಗಳ ಗಿಗ್ಳ ಅನ್ನೋದೇನೂ ಇಲ್ಲ. ವಿನ್ನುಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ನನಗೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಏನಾದರೂ ಅಂದಾಗ ನಾನು ಜಾಸ್ತಿ ತಲೆಗೆ ಹಚ್ಕೊಳಕ್ಕೆ ಹೋಗಲ್ಲ. ಆಗಿನ ಮಾತ್ರಕ್ಕಷ್ಟೇ ಸಿಟ್ಟಿರುತ್ತೆ, ಬೇಗ ಕೂಲ್ ಆಗಿಬಿಡ್ತಾರೆ. ಆಮೇಲೆ ಅಷ್ಟೇ ಸಮಾಧಾನ ಮಾಡ್ತಾರೆ. ನಾನೇ ಗೊತ್ತಾಗ್ಬಿಟ್ಟು ಸೈಲೆಂಟ್ ಆಗಿಬಿಡ್ತೀನಿ. ಅವ್ರು ಸಿಟ್ಟಲ್ಲಿದ್ದಾಗ ನಾನೇನು ಮಾತಾಡಬಾರ್ದು ತಿರುಗಿಸಿ ಅಂತ. ನಾನೇನು ಮಾತಾಡೋಕ್ಕೆ ಹೋಗಲ್ಲ ಆ ಟೈಮಲ್ಲಿ, ಸುಮ್ಮನೆ ಸೈಲೆಂಟ್ ಆಗಿಬಿಡ್ತೀನಿ. ಈಗ ಇಬ್ಬರೂ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಇಬ್ಬರೂ ಸೋತಿಲ್ಲ ಅಂತ ಅಂದರೆ ಅದು ಮಾತಿಗೆ ಮಾತು ಬೆಳೆದು 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 ಜಗಳ ಚಿಕ್ಕದಿದ್ದು ದೊಡ್ಡದಾಗುತ್ತೆ. ಸೊ ಅದು ನನಗಿಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಜಗಳ ಆಡೋದಂದ್ರೇ ನನಗಿಷ್ಟ ಇಲ್ಲ. ಏನೇ ಅಂದ್ರೂ ಅನ್ಸ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಅಷ್ಟೇ. ಏನು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರುತ್ತೆ ಲೈಫ್ ಅನ್ನೋದು. ಇಬ್ಬರಲ್ಲಿ ಒಬ್ಬರು ಅರ್ಥ ಮಾಡಿಕೊಂಡು ಸೈಲೆಂಟ್ ಆಗಿಬಿಟ್ರೆ ಸೊ ಯಾವುದೇ ದೊಡ್ಡ ಜಗಳನೂ ಆಗಲ್ಲ, ಯಾವ ಮನಸ್ತಾಪನೂ ಬರಲ್ಲ. ಆಮೇಲೆ ವಿನಯ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ, ಏನು ತಿಳ್ಕೊಂಡಿದ್ದೀರಾ ಅಂತ ಕೇಳ್ತೀರಾ, ಕ್ವಶನ್ ಮಾಡ್ತೀರಾ. ಪ್ರತಿಯೊಬ್ಬ ಹೆಂಡ್ತಿನೂ ಗಂಡನ ಬಗ್ಗೆ ತಿಳ್ಕೊಂಡಿರಲೇಬೇಕು. ನಾನು ಒಬ್ಬಳೇ ಏನು ಸ್ಪೆಷಲ್ ಅಲ್ಲ ತಿಳ್ಕೊಳ್ಳೋಕ್ಕೆ. ಎಲ್ಲರೂ ಎಲ್ಲ ಅವ್ರ ಗಂಡಂದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ, ಅವ್ರಿಗೆ ಏನು ಇಷ್ಟ ಏನು ಕಷ್ಟ ಅನ್ನೋದನ್ನೆಲ್ಲ. ಸೊ ನಾನು ಅದೇ ಥರ ತಿಳ್ಕೊಂಡಿದ್ದೀನಿ ಅಷ್ಟೇ. ಬಟ್ ಇನ್ನೂ ಏನು ಅಂತ ಅಂದರೆ ತುಂಬ ಎಷ್ಟು ಸಿಟ್ಟಿನ ಮನುಷ್ಯ ಅಂತ ಕಾಣಿಸುತ್ತೋ ಅಷ್ಟೇ ಸಾಫ್ಟ್ ಇದ್ದಾರೆ. ನಾನು ಚಿಕ್ಕದಾಗಿ ಅವ್ರಿಗೆ ಬಟ್ಟೆನ ಕೊಡಿಸ್ದೆ, ಏನು ನನ್ನ ಕೈಲಾದಷ್ಟು. ನೆಕ್ಸ್ಟ್ ಇಯರ್
ಯೋಗ್ಯತೆ ನಂಗೆ ಬರಲಿ ಕೊಡ್ಸೋಷ್ಟು ನೀವು ಹಿಂಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ನಾನು ದೊಡ್ಡದಾಗಿ ವಿನ್ನುಗೆ ಏನಾದರೂ ಒಂದು ಗಿಫ್ಟ್ ಮಾಡ್ಬೋದು, ಮಾಡ್ತೀನಿ, ಮಾಡೇ ಮಾಡ್ತೀನಿ. ಅದನ್ನು ನನಗೊಂದು ಆಸೆ ಇದೆ, ಅವ್ರಿಗೆ ಏನಾದರೂ ಕೊಡಿಸ್ಬೇಕು ಅಂತ. ಆಮೇಲೆ ಇನ್ನೇನು ಹೇಳೋದು, ಅಷ್ಟೇ. ನಮ್ಮ ಯಜಮಾನ್ರು ಸ್ವಲ್ಪ ಯೂನಿಕ್ಕಾಗಿ ಥಿಂಕ್ ಮಾಡ್ತಾರೆ ಯಾವಾಗಲೂ. ಏನು ಕೊಟ್ಟರೆ ಅವ್ರಿಗೆ ಇಷ್ಟ ಆಗುತ್ತೆ ಏನಿಲ್ಲ ಅಂತ ಎಲ್ಲನೂ ಗೊತ್ತು ಅವ್ರಿಗೆ. ಸೊ ಹಂಗಾಗಿ ಕೊಡ್ಸಿದ್ರು ನನಗೂ ಇಷ್ಟ ಆಯಿತು. ಡಿಸೈನ್ ಎಲ್ಲ ತುಂಬಾ ಇಷ್ಟ ಆಯಿತು. ಆಮೇಲೆ ನನಗೇನು ಇಷ್ಟನೋ ಅದನ್ನು ನಾನು ಬಾಯ್ಬಿಟ್ಟು ಕೇಳಿ, ನಿಮಗೆ ಗೊತ್ತು ಮನೇಲೆಲ್ಲ ನನಗೆ ಭಾಳ ಸ್ವಾಭಿಮಾನಿ ಅಂತಾರೆ. ನಾನು ಚಿಕ್ಕವಳಿಂದನೂ ಅಷ್ಟೇ, ನನಗೆ ಇಷ್ಟ ಆಗಿದ್ದು ನಾನು ಯಾವತ್ತೂ ಅಂದರೆ ಒಬ್ರಿಗೆ ವರಿ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ವರಿ ಅಂತ ಅಲ್ಲ, ಗಂಡ ಆದವ್ರು ನಂಗೆ ಕೊಡಿಸ್ಬೇಕು. ವಿನಯ್ ತುಂಬ ಸರಿ ಸಿಟ್ಟಾಗಿದ್ದಾರೆ, ಏನೂ ಕೇಳಲ್ಲ ನೀನು, ನಾನು ಬೇರೆ ಥರ ಟ್ರೀಟ್ ಮಾಡ್ತೀಯ ಅಂತ. ಬಟ್ ಏನೋ ಗೊತ್ತಿಲ್ಲ, ನಂಗೆ ಚಿಕ್ಕಂದ್ರಿಂದನೂ ಅದು ಬಂದುಬಿಟ್ಟೈತೆ. ಬಾಯ್ಬಿಟ್ಟು ಕೇಳೋದು ಅಭ್ಯಾಸನೇ ಇಲ್ಲ. ಅಪ್ಪ ಅಮ್ಮಂಗೂ ಯಾರಿಗೇ ಆಗಿರ್ಬೋದು, ಬಾಯ್ಬಿಟ್ಟು ಕೇಳಲ್ಲ ನಾನು ಏನು ಅದು ಬೇಕು ಇದು ಬೇಕು ಅಂತ. ಅವರಾಗಿ ಕೊಡಿಸಿದ್ರೆ ಇದು ಮಾಡ್ತಿದ್ದೆ, ಇಲ್ಲಾಂದರೆ ಅದು ನನಗೇನೋ ರೂಢಿ ಆಗಿಬಿಟ್ಟಿದೆ ಅಷ್ಟೇ. ಈಗಲೂ ಅಷ್ಟೇ ವಿನ್ನು ನನಗೆ ಏನೂ ಕೇಳೋದೇ ಇಲ್ಲ, ಇವಳೇನು ಬಾಯ್ಬಿಟ್ಟು ಕೇಳೋದೇ ಇಲ್ಲ, ನಾನೇ ತೊಗೊಂಬಂದ್ಬಿಡೋಣ ಅಂತ. ಪ್ರತಿಯೊಂದು ತಿನ್ನೋದಾಗಿರ್ಬೋದು, ಗಿಫ್ಟ್ಗಳಾಗಿರ್ಬೋದು, ಏನೇ ಆಗಿರ್ಬೋದು ಪಾಪ ಅವರೇ ತರ್ತಾರೆ. ತುಂಬ ಪುಣ್ಯ ಮಾಡಿದ್ದೆ ಅನಿಸುತ್ತೆ ನಾನು ಅಂಥ ಗಂಡನ ಪಡಿಯೋಕ್ಕೆ. ಇನ್ನೂ ಏನು ಹೇಳಪ್ಪ ಅವ್ರ ಬಗ್ಗೆ, ಇಷ್ಟಂತೂ ನಾನು ತಿಳ್ಕೊಂಡಿದ್ದೀನಿ. ಒಂದು ವರ್ಷ ಹೆಂಗಾಯಿತು ಅಂತಾನೆ ನನಗೆ ಅದು ಒಂದು ಕನಸು ಥರನೇ ಇದೆ. ನನಗಿನ್ನೂ ಇನ್ನೂ ನೆನ್ನೆ ಮೊನ್ನೆ ಮದುವೆ ಆಗಿದ್ದೀವಿ ಅನ್ನೋ ಫೀಲ್ ಇದೆ ನನಗೆ. ಯಾವತ್ತೂ ಸಾಕಪ್ಪ ಜೀವನ ಅಂತ ನನಗೆ ಅನಿಸೇ ಇಲ್ಲ. ಇನ್ನೂ ಹೊಸ್ದಾಗಿ ಈಗ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಲೈಫ್ನ ಅಂತ ಅನಿಸುತ್ತೆ ನನಗೆ. ಇನ್ನೇನು ಸ್ವಲ್ಪ ದಿನಕ್ಕೆ ನಮಗೂ ಒಂದು ನ್ಯೂ ಎಂಟ್ರಿ ಬರುತ್ತೆ. ಸೊ ಅವಾಗಿನ್ನೂ ಏನೇನು ಚೇಂಜಸ್ ಆಗುತ್ತೆ ಲೈಫಲ್ಲಿ ಅದನ್ನು ಗೊತ್ತಿಲ್ಲ. ನನಗಿಂತ ಜಾಸ್ತಿ ಎಕ್ಸೈಟ್ ಆಗಿರೋದು ಬಿನ್ನು ತುಂಬಾ ವೆಯ್ಟ್ ಮಾಡ್ತಿದ್ದಾರೆ. ಬಂದಮೇಲೆ ನೀವು ನೋಡ್ತೀರಿ ನಮ್ಮ ಲೈಫಲ್ಲಿ ಏನೇನಾಗುತ್ತೆ ಏನೇನಿಲ್ಲ ಎಲ್ಲನೂ ಶೇರ್ ಮಾಡ್ಕೋತೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋಸ್ ಏನೇನು ಮಾಡಬೇಕು ಏನು ಅನ್ನೋದನ್ನು ಒಂದು ಸ್ವಲ್ಪ ನೀವೇ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಕಂಟಿನ್ಯೂ ಆಗಿ ನನಗೆ ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಆಗ್ತಾಯಿಲ್ಲ, ನೆಗಡಿ ಆಗೋದು, ಕೆಮ್ಮಾಗೋದು. ಅಂದರೆ ಡೇ ಬೈ ಡೇ ನಾನು ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರೋಕ್ಕೆ ಆಗ್ತಿಲ್ಲ, ಏನೇನೋ ಚೇಂಜಸ್ ಆಗ್ತಿದೆ ನನಗೆ. ಹೊಸ್ದಾಗಲ್ವ, ನನಗೂ ಅಷ್ಟೊಂದೇನಿದು ಇಲ್ಲ. ಸೊ ಈಗ ಸೀಮಂತ ಆಗಿಬಿಟ್ಟು ನೆಕ್ಸ್ಟ್ ತವ್ರ ಮನೆಗೆ ಹೋದ ತಕ್ಷಣ ಸೊ ಅಲ್ಲೂ ವೀಡಿಯೋಸ್ ಮಾಡ್ತೀನಿ ಇನ್ಮೇಲಿಂದ ಕಂಟಿನ್ಯೂ ಆಗಿ. ಸುಷ್ಮಿತ್ ಅಕ್ಕ ಇರ್ತಾರೆ, ಪಿಂಕಿ ಇರ್ತಾಳೆ, ಯುಕ್ತ ಇರ್ತಾಳೆ, ಅಣ್ಣ ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಸೊ ಅಲ್ಲೂ ವೀಡಿಯೋ ಮಾಡ್ತೀನಿ. ಏನೇನು ವೀಡಿಯೋ ಮಾಡಬೇಕು ಏನು ಅನ್ನೋದನ್ನ ನೀವು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ, ನನಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೂ ಕೂಡ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಈ ನಡುವೆ ಕೆಲಸ ಅಂತ. ಹಾಗಾಗಿ ಪಾಪ ಅವರು ವ್ಲಾಗಲ್ಲಿ ಜಾಯಿನ್ ಆಗೋಕ್ಕಾಗ್ತಿಲ್ಲ. ಆದಷ್ಟು ಬೇಗ ಅವ್ರ ಜೊತೆನೂ ಒಂದು ವ್ಲಾಗ್ ಮಾಡಬೇಕು ಅಂತಲೂ ಇದ್ದೀನಿ. ಅದನ್ನು ಮಾಡೋಣ. ಸೊ ಇನ್ನೇನು ಹೇಳೋದು, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ಕೋಲ್ಡ್ ತುಂಬ ಆಗ್ಬಿಟ್ಟಿದೆ, ಕೆಂಬೇರೆ ತಡಿತಿದ್ದೀನಿ ಅವಾಗಿಂದ, ಕಣ್ಣಲ್ಲಿ ನೀರು. ಸೊ ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.